ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದು ಜಾಗತಿಕ ರಾಜಕೀಯದಲ್ಲಿ ಸಂಭವಿಸ್ತಾ ಇರುವಂತಹ ಒಂದು ದೊಡ್ಡ ಭೂಕಂಪ ಅಂತ ಹೇಳ್ಬೋದು. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಕಚೇರಿಯಲ್ಲಿ ರಷ್ಯಾದ ಉನ್ನತ ಮಟ್ಟದ ಏಜೆಂಟ್ಗಳು ಕುತ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಒಬ್ಬ ಪ್ರಬಲ ರಷ್ಯಾದ ಸಚಿವ ದೋವಲ್ ಅವರಿಗೆ ಕಾಯ್ಕೊಂಡು ಕೂತಿದ್ದಾರೆ. ಈ ಸಭೆಯ ಹಿಂದೆ ಇರುವಂತಹ ರಹಸ್ಯ ಏನು ಹಾಗಾದ್ರೆ? ಅಲ್ಲಿ ಅಂಥದ್ದೇನು ಚರ್ಚೆ ಆಯಿತು? ಏನಿದು ಡ್ರೋನ್ ದಾಳಿಯ ಸಂಚು? ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತೀವಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ನಾವು ರಷ್ಯಾದ ಪವರ್ಫುಲ್ ವ್ಯಕ್ತಿ ಭಾರತಕ್ಕೆ ರಹಸ್ಯ ವಿಮಾನದಲ್ಲಿ ಬಂದಿಳಿದಿದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ವಿ. ಇದು ಒಂಥರ ಅದರ ಮುಂದುವರೆದ ಭಾಗ ಅಂತಾನೆ ಹೇಳ್ಬೋದು. ಹಾಗಾದ್ರೆ ರಷ್ಯಾದ ಉಪಪ್ರಧಾನಿ ಭಾರತಕ್ಕೆ ಬಂದಾದ ಮೇಲೆ ಏನೇನು ನಡೀತು ಅದನ್ನು ಹೇಳೋದಕ್ಕೂ ಮುನ್ನ ಸ್ವಲ್ಪ ಹಿಂದಿನ ಒಂದು ಇನ್ಸಿಡೆಂಟನ್ನು ನೆನಪು ಮಾಡಿಕೊಳ್ಳೇಬೇಕು. ವೀಕ್ಷಕರ, ಕೆಲವೇ ದಿನಗಳ ಹಿಂದೆ ನಮ್ಮ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಭಾರತದ ಈಶಾನ್ಯ ಭಾಗದಲ್ಲಿ 7 ವಿದೇಶಿ ಏಜೆಂಟ್ಗಳನ್ನು ಬಂಧಿಸಿತ್ತು. ಸಾಧಾರಣ ಈ ವಿಷಯವನ್ನು ಎಲ್ಲರೂ ಕೂಡ ತಿಳ್ಕೊಂಡಿರ್ತೀರ. ಅದರಲ್ಲಿ ಒಬ್ಬ ಅಮೆರಿಕಾದ CIA ಏಜೆಂಟ್ ಮತ್ತುಳಿದ 6 ಮಂದಿ ಉಕ್ರೇನ್ನ ಆಪರೇಟಿವ್ಗಳಿದ್ರು. ವಿಶೇಷ ಏನಂದ್ರೆ, ಈ ಏಜೆಂಟ್ಗಳು ಭಾರತದಲ್ಲಿದ್ದಾರೆ, ಇವರು ನಮ್ಮ ದೇಶದ ವಿರುದ್ಧ ಸಂಚನ್ನು ರೂಪಿಸಿದ್ದಾರೆ ಅನ್ನೋ ಸುಳಿವು ನೀಡಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ರಷ್ಯಾ. ಈಗ ಅದೇ ರಷ್ಯಾದ ಏಜೆಂಟ್ಗಳು ದೋವಲ್ ಅವ್ರ ಜೊತೆ ರಹಸ್ಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇದು ಯಾವುದೋ ಸಿನಿಮಾ ಕಥೆಯಲ್ಲ, ಇದು ರಿಯಲ್ ಜಿಯೋ ಪಾಲಿಟಿಕ್ಸ್. ರಷ್ಯಾದ ಮೊದಲ ಉಪಪ್ರಧಾನಿ ಡೆನಿಸ್ ಮಂಟುರೋವ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಅವರಲ್ಲಿ ಕೇವಲ ರಾಜತಾಂತ್ರಿಕರನ್ನು ಮಾತ್ರ ಭೇಟಿ ಮಾಡೋದಕ್ಕೆ ಬಂದಿಲ್ಲ ವೀಕ್ಷಕರೇ. ಅವರು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಗೆ ತೆರಳಿ ಮಾತುಕತೆ ನಡೆಸ್ತಾರೆ. ಅದಾದ ನಂತರ ನಮ್ಮ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಅವರ ಜೊತೆ ರಹಸ್ಯವಾಗಿ ಚರ್ಚೆ ಮಾಡ್ತಾರೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ದೋವಲ್ ಅವರು ಸಭೆಗೆ ಸ್ವಲ್ಪ ತಡವಾಗಿ ಬಂದರೂ ರಷ್ಯಾದ ನಿಯೋಗ ಅವರಿಗಾಗಿ ತುಂಬ ತಾಳ್ಮೆಯಿಂದ ಕಾಯ್ತಾ ಇತ್ತು. ಇವತ್ತಿಲ್ಲಿ ರಷ್ಯಾ ಭಾರತದ ಮೇಲೆ ತನ್ನ ನಿಯಮಗಳನ್ನು ಹೇರೋದಕ್ಕೆ ಬಂದಿರಲಿಲ್ಲ. ಬದಲಾಗಿ ಅವರಿಗೆ ಭಾರತದ ಅವಶ್ಯಕತೆ ಹಿಂದೆಂದಿಗಿಂತಲೂ ತುಂಬ ಹೆಚ್ಚಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಒಂದು ಮಾತು ಹೇಳ್ತಾರೆ, ಅದು ಕೂಡ ರಷ್ಯಾ ತಂಡಕ್ಕೆ. ಆ ಮಾತುಗಳು ಬರೀ ಅವರನ್ನಷ್ಟೇ ಅಲ್ಲ, ಇಡೀ ಜಗತ್ತನ್ನು ಬೆರಗುಗೊಳಿಸುತ್ತೆ. ಅಷ್ಟಕ್ಕೂ ಮೋದಿಜಿ ಅವ್ರಿಗೆ ಹೇಳಿದ್ದೇನು ಗೊತ್ತಾ? ನಿಮ್ಮ 2ನೇ ಮನೆಗೆ ಸುಸ್ವಾಗತ, ವೆಲ್ಕಮ್ ಟು ಯುವರ್ ಸೆಕೆಂಡ್ ಹೋಮ್ ಅಂತ. ಈ ಮಾತುಗಳ ಹಿಂದಿರುವಂತಹ ಮರ್ಮವೇನು ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಿದೆ ವೀಕ್ಷಕರೇ. ಈ ಸಭೆಯ ಮಹತ್ವ ತಿಳಿಬೇಕು ಅಂದರೆ ನಾವು ಮ್ಯಾಥ್ಯೂ ವ್ಯಾನ್ ಡೈಕ್ ಅನ್ನೋ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೇಬೇಕು. ಈತ ಕೇವಲ ಪ್ರವಾಸಿ ಅಲ್ಲ, ಬದಲಿಗೆ ಅಮೆರಿಕದ CIA ಏಜೆಂಟ್. ಎಲ್ಲಿ ಯುದ್ಧ ನಡೆಯುತ್ತೋ ಅಲ್ಲಿ ಈತ ಹಾಜರಿರ್ತಾನೆ. ಲಿಬಿಯಾ, ಮ್ಯಾನ್ಮಾರ್, ವಿಯೆಟ್ನಾಂ ಹೀಗೆ ಹೋದಲ್ಲೆಲ್ಲ ಸಂಘರ್ಷ ಸೃಷ್ಟಿಸೋದು ಈತನ ಕೆಲಸ. ಈತ ಭಾರತದ ಈಶಾನ್ಯ ಭಾಗದಲ್ಲಿ 6 ಉಕ್ರೇನಿಯರೊಂದಿಗೆ ಸಿಕ್ಕಿಬೀಳ್ತಾನೆ. ಇವರ ಉದ್ದೇಶ ಮ್ಯಾನ್ಮಾರ್ನಲ್ಲಿ ಭಾರತ ವಿರೋಧಿ ಶಕ್ತಿಗಳಿಗೆ ಅತ್ಯಾಧುನಿಕ ಡ್ರೋನ್ ಯುದ್ಧದ ತರಬೇತಿಯನ್ನು ನೀಡೋದಾಗಿತ್ತು. ಇನ್ನು ಆಘಾತಕಾರಿ ವಿಷಯ ಏನಂದರೆ, ಪ್ರಧಾನಿ ಮೋದಿಯವರು ಮಣಿಪುರಕ್ಕೆ ಭೇಟಿ ನೀಡಿದಾಗ ಅವ್ರ ಮೇಲೆ ಕೂಡ ಡ್ರೋನ್ ದಾಳಿಯನ್ನು ಮಾಡುವಂತಹ ಸಂಚನ್ನು ಇಲ್ಲಿ ರೂಪಿಸಲಾಗಿತ್ತು. ಆದರೆ ರಷ್ಯಾದ ಗುಪ್ತಚರ ಸಂಸ್ಥೆಗಳು ಇವರ ಪ್ರತಿಯೊಂದು ಚಲನವಲನವನ್ನು ಗಮನಿಸ್ತಾ ಇದ್ವು. ಮಾಸ್ಕೋದಿಂದ ಬಂದಂತಹ ನಿಖರವಾದ ಸುಳುವಿನಿಂದ ನಮ್ಮ NIA ದೆಹಲಿ, ಲಕ್ನೋ ಮತ್ತು ಕೋಲ್ಕತ್ತಾದಲ್ಲಿ ಈ ಜಾಲವನ್ನು, ಈ ವಿದೇಶಿ ಏಜೆಂಟ್ಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗ್ತಾರೆ. ಅಮೆರಿಕ ಮತ್ತು ಉಕ್ರೇನ್ ಈ ಬಂಧನದಿಂದ ಬೆಚ್ಚಿ ಬಿದ್ದಿದೆ. ಭಾರತ ಇವರನ್ನು ಜೈಲಿಗೆ ಹಾಕಿ ಮುದ್ದೆ ಮುರಿಸಿ ತಿನ್ನಿಸ್ತಾ ಸುಮ್ಮನೆ ಕೂರಿಸಿಲ್ಲ. ಇದರ ಹಿಂದೆ ಒಂದು ದೊಡ್ಡ ತಂತ್ರ ಕೂಡ ಇದೆ. ಈಗ ಪ್ರಶ್ನೆ ಏನಂದರೆ, ರಷ್ಯಾ ನಮಗಿಷ್ಟೆಲ್ಲ ಸಹಾಯವನ್ನು ಯಾಕೆ ಮಾಡ್ತಿದೆ ಅನ್ನೋದು. ಇದಕ್ಕೆ ಕಳೆದ ವಿಡಿಯೋದಲ್ಲೇ ಉತ್ತರವನ್ನು ಕೊಟ್ಟಿದ್ವಿ. ರಷ್ಯಾ ಕಳೆದ 4 ವರ್ಷಗಳಿಂದ ಯುದ್ಧದಲ್ಲಿ ಬ್ಯುಸಿಯಾಗಿದೆ. ಉಕ್ರೇನ್ ರಷ್ಯಾದ ತೈಲ ಸಂಸ್ಕರಣಾಗಾರಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ರಷ್ಯಾದ ಬಳಿ ಕಚ್ಚಾ ತೈಲ ಇದೆ, ಆದರೆ ಅದನ್ನು ಸಂಸ್ಕರಿಸುವ ಸಾಮರ್ಥ್ಯ
ಅದಕ್ಕಿಲ್ಲ ಈಗ. ಹೀಗೆ ಸಂಸ್ಕರಿಸಿದ ತೈಲವನ್ನು ಜಗತ್ತಿನ ಯಾವುದೇ ದೇಶ ಕೂಡ ಖರೀದಿ ಮಾಡೋದಿಲ್ಲ. ಎಲ್ರಿಗೂ ಪೆಟ್ರೋಲ್ ಮತ್ತು ಡೀಸೆಲ್ ಬೇಕು. ಇಲ್ಲಿ ಭಾರತ ಹನುಮನಂತೆ ರಷ್ಯಾದ ನೆರವಿಗೆ ಬಂದಿದೆ. ಇಡೀ ವಿಶ್ವದಲ್ಲಿ ಅಮೇರಿಕ, ರಷ್ಯಾ, ಇರಾನ್ ಅಥವಾ ಸೌದಿ ಅರೇಬಿಯಾ ಯಾವುದೇ ದೇಶದ ತೈಲವನ್ನು ಸಂಸ್ಕರಿಸುವ ತಂತ್ರಜ್ಞಾನ ಮತ್ತು ಸಾಮರ್ಥ್ಯ ಇರೋದು ಕೇವಲ ಭಾರತದ ಬಳಿ ಮಾತ್ರ. ನಾವು ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸಿ ಅದನ್ನು ಸಂಸ್ಕರಿಸಿ ಮೇಡ್ ಇನ್ ಇಂಡಿಯಾ ಸ್ಟ್ಯಾಂಪ್ ಹಚ್ಚಿ ಇಡೀ ಜಗತ್ತಿಗೆ ಮಾರ್ತಾ ಇದ್ದೇವೆ. ಇದನ್ನು ತಡೆಯೋದಕ್ಕೆ ಅಮೇರಿಕಕ್ಕಾಗಲಿ ಅಥವಾ ಯುರೋಪಿಗಾಗಲಿ ಸಾಧ್ಯ ಇಲ್ಲ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಯಾವುದೂ ಉಚಿತವಾಗಿ ಸಿಗೋದಿಲ್ಲ ವೀಕ್ಷಕರೇ. ರಷ್ಯಾಗೆ ತನ್ನ ಆರ್ಥಿಕತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಭಾರತ ಬೇಕು. ಹಾಗೆ ಅಜಿತ್ ದೋವಲ್ ಅವರು ರಷ್ಯಾದ ಮುಂದೆ ಒಂದು ದೊಡ್ಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದುವೇ ಇಂಟೆಲಿಜೆನ್ಸ್ ಕೋಆಪರೇಷನ್, ಗುಪ್ತಚರ ಸಹಕಾರ. ರಷ್ಯಾ ಜಗತ್ತಿನಲ್ಲೇ ಅತ್ಯಂತ ಆಳವಾದ ಸ್ಪೈ ಜಾಲವನ್ನು ಹೊಂದಿದೆ. ಪಾಕಿಸ್ತಾನದ ಒಳಗೆ ಏನು ನಡೀತಾ ಇದೆ, ಅಫ್ಘಾನಿಸ್ತಾನದಲ್ಲಿ ಅಮೇರಿಕ ಅಥವಾ ಪಾಕಿಸ್ತಾನ ಯಾವ ಆಟ ಆಡ್ತಿದೆ, ಬಾಂಗ್ಲಾದೇಶದ ಜಿಹಾದಿ ಚಟುವಟಿಕೆಗಳು ಮತ್ತು ರೋಹಿಂಗ್ಯಾಗಳ ಚಲನವಲನ ಏನು, ಮಿಡಲ್ ಈಸ್ಟ್ನಲ್ಲಿ ಇರಾನ್ ಮತ್ತು ಸೌದಿ ಅರೇಬಿಯಾದ ಪ್ಲಾನ್ ಏನು, ಈ ಎಲ್ಲ ಮಾಹಿತಿಗಳು ಕೂಡ ರಷ್ಯಾದ ಬಳಿ ಇದೆ. ದೋವಲ್ ಅವರು ರಷ್ಯಾದ ಈ ಪ್ಲೇ ಬುಕ್ಕನ್ನು ಕೇಳಿದ್ದಾರೆ. ರಷ್ಯಾ ಕೂಡ ತನ್ನ ಆರ್ಥಿಕ ಉಳಿವಿನ ಅನಿವಾರ್ಯತೆಯಿಂದಾಗಿ ಈ ರಹಸ್ಯ ಮಾಹಿತಿಯನ್ನು ಭಾರತದೊಂದಿಗೆ ಹಂಚಿಕೊಳ್ಳೋದಕ್ಕೆ ಒಪ್ಕೊಂಡಿದೆ ಇವತ್ತು. ವೀಕ್ಷಕರೇ, ಈ ಘಟನೆ ಜಾಗತಿಕ ಶಕ್ತಿಯ ಸಮೀಕರಣವನ್ನೇ ಬದಲಾಯಿಸ್ತಾ ಇದೆ. ಈ ಹಿಂದೆ ಇಂತಹ ನಿಯಮಗಳನ್ನು ವಾಷಿಂಗ್ಟನ್ ರೂಪಿಸ್ತಾ ಇತ್ತು. ಆದರೆ ಇವತ್ತು ನವದೆಹಲಿ ಮತ್ತು ಮಾಸ್ಕೋ ಒಟ್ಟಾಗಿ ಕೂತ್ಕೊಂಡು ನಿಯಮಗಳನ್ನು ಬರಿತಾ ಇದೆ. ಪಶ್ಚಿಮ ದೇಶಗಳು ಭಾರತದ ಮೇಲೆ ತುಂಬ ಒತ್ತಡ ಹೇರೋದಕ್ಕೆ ಪ್ರಯತ್ನ ಪಟ್ಟವು. ನಮ್ಮ ದೇಶದ ಒಳಗೆ ಏಜೆಂಟ್ಗಳನ್ನು ಕಳಿಸಿ ಬೆಂಕಿ ಹಚ್ಚೋದಕ್ಕೆ ನೋಡಿದ್ವು. ಆದರೆ ರಷ್ಯಾ ಮತ್ತು ಭಾರತದ ಮೈತ್ರಿ ಆ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸಿದೆ. ಪ್ರಧಾನಿ ಮೋದಿ ಅವರು ರಷ್ಯನ್ರಿಗೆ ನಿಮ್ಮ 2ನೇ ಮನೆಗೆ ಸುಸ್ವಾಗತ ಅಂತ ಹೇಳಿದ್ದು ಕೇವಲ ರಾಜತಾಂತ್ರಿಕ ಮರ್ಯಾದೆ ಅಲ್ಲ, ಅದೊಂದು ಘೋಷಣೆ. ವೀಕ್ಷಕರ, ಇನ್ನೊಂದು ವಿಷಯ ಏನಂದರೆ, ಈ ಮೈತ್ರಿಯಿಂದ ತುಂಬ ದೊಡ್ಡ ಪರಿಣಾಮ ಬೀರೋದು ನಮ್ಮ ಪಕ್ಕದ ಪಾಕಿಸ್ತಾನದ ಮೇಲೆ. ಈಗ ರಷ್ಯಾದ ಏಜೆಂಟ್ಗಳು ಪಾಕಿಸ್ತಾನದ ಒಳಗಿನ ಮಾಹಿತಿಯನ್ನು ಭಾರತದ ಜೊತೆ ಹಂಚಿಕೊಳ್ಳಲಿದ್ದಾರೆ. ಈಗಾಗಲೇ ನಮ್ಮ ಅನ್ನೋನ್ ಗನ್ಮೆನ್ಗಳು ಮೊಸಾಡ್ ಶೈಲಿಯಲ್ಲಿ ಶತ್ರುಗಳನ್ನು ಮಟ್ಟ ಹಾಕ್ತಿದ್ದಾರೆ. ಈಗ ರಷ್ಯಾದ ಗುಪ್ತಚರ ಮಾಹಿತಿಯೂ ಸೇರಿದ್ರೆ ಪಾಕಿಸ್ತಾನದ ವಿರುದ್ಧ ಭಾರತದ ಮುಂದಿನ ಹೆಜ್ಜೆ ಅತ್ಯಂತ ಭೀಕರಾಗಲಿದೆ. ಅಜಿತ್ ದೋವಲ್ ಅವರು ಕಳೆದ 1 ವಾರದಲ್ಲಿ 3 ಬಾರಿ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ. 2 ಬಾರಿ ಭದ್ರತಾ ಸಮಿತಿಯ ಸಭೆಗಳು ನಡೆದಿದೆ. ರಷ್ಯಾ ನಮಗೆ ಅಪರಿಮಿತ ತೈಲ ನೀಡೋದಕ್ಕೆ ಮತ್ತು ಗುಪ್ತಚರ ಮಾಹಿತಿಗಳನ್ನು ಹಂಚಿಕೊಳ್ಳೋದಕ್ಕೆ ಸಿದ್ಧವಾಗಿದೆ. ಇವತ್ತು ನೋಡಿ ಎಲ್ಲವೂ ಹೇಗೆ ಬದಲಾಗ್ತಾ ಇದೆ ಅಂತ. ಕೊನೆಯದಾಗಿ ಹೇಳಬೇಕಂದ್ರೆ, ಇವತ್ತು ನಮ್ಮ ಕಣ್ಣೆದುರೇ ಇತಿಹಾಸ ಸೃಷ್ಟಿಯಾಗ್ತಿದೆ ವೀಕ್ಷಕರೇ. ಮುಂದಿನ 20ರಿಂದ 30 ವರ್ಷಗಳ ನಂತರ ನಾವು ಈ ದಿನಗಳನ್ನು ಸ್ಮರಿಸಿಕೊಳ್ಳಲಿದ್ದೇವೆ. ಭಾರತ ಈಗ ಕೇವಲ ಪ್ರೇಕ್ಷಕನಾಗಿ ಉಳಿದಿಲ್ಲ, ಬದಲಿಗೆ ಜಗತ್ತಿನ ಕಿಂಗ್ ಮೇಕರ್ ಆಗಿ ಹೊರಹೊಮ್ತಾ ಇದೆ. ರಷ್ಯಾದಿಂದ ಹರಿಯುವ ಪ್ರತಿಯೊಂದು ಹನಿ ತೈಲವೂ ಪಶ್ಚಿಮ ದೇಶಗಳಿಗೆ ಒಂದು ಮೆಸೇಜ್: ಭಾರತದ ಜೊತೆ ಇನ್ನು ಮುಂದೆ ಆಟ ಆಡೋದಕ್ಕೆ ಸಾಧ್ಯ ಇಲ್ಲ ಅಂತ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.